ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಬಂದ್ಬಿಟ್ಟು ಗೃಹಲಕ್ಷ್ಮಿಯ ಹೊಸ ಭರ್ಜರಿ ಗುಡ್ ನ್ಯೂಸ್ ಏನಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಮೊನ್ನೆ ನಡೆದಂತಹ ಒಂದು ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆ 2024ರ ಬಜೆಟ್ ಮಂಡನೆ ಏನು ನಡೀತು, ಸೊ ಅದರಲ್ಲಿ ಅತಿ ಹೆಚ್ಚು ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಬಿಟ್ಟು ಹಲವಾರು ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಏನು ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ, ಸೊ ಅವ್ರಿಗೆ ಸ್ಮಾರ್ಟ್ ಫೋನ್ ಹಾಗೆಯೇ ಗ್ರ್ಯಾಜುಯಿಟಿ ಫಂಡ್ ಅಂತ ನೀಡಿದ್ರು. ಸೊ ಅದ್ರ ಜೊತೆಗೆ ಮಾಜಿ ದೇವದಾಸಿಯರು ಏನಿದ್ದಾರೆ, ಸೊ ಅವ್ರಿಗೆ ಪ್ರತಿ ತಿಂಗಳ ಮಾಸಾಸನ ಏನು ನೀಡ್ತಾ ಇದ್ರು, ಸೊ ಅದನ್ನು 2,000 ರೂಪಾಯಿಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಏನು ಪಡೆದುಕೊಳ್ತಾ ಇದ್ರಿ, 2,000 ರೂಪಾಯಿ ಹಣವನ್ನು, ಅದನ್ನು 3,000 ರೂಪಾಯಿ ಆಗಿ ನೀಡಬೇಕು ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಇನ್ನೂ ಕೂಡ ಗ್ಯಾರಂಟಿಯಾಗಿ ಈ ಒಂದು ಮಾಹಿತಿಯನ್ನು ನೀಡಿಲ್ಲ. ಬಟ್ ಮಾಧ್ಯಮಗಳ ವರದಿ ಪ್ರಕಾರ ಈ ಒಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ ಇದು. ಎಲ್ಲ ರೀತಿಯ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಸೊ ಎಲೆಕ್ಷನ್ ಏನಿದೆ, ಸೊ ಅದರ